ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವೇದಿಕೆ ಹೋದಂತೆಲ್ಲ ಹಿರಿಯರಿಗೆ ನಮಸ್ಕಾರ, ನಮ್ಮ ಅನ್ನದಾತರಿಗೆ ನಮಸ್ಕಾರ. ಏನು ಹೇಳೋಕ್ಕಿಂತ ಮುಂಚೆ ಒಂದು ಮೆಮೊರಿಯನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಭಾಳ ವರ್ಷಗಳ ಹಿಂದೆ ನಾನು ನನ್ನ ಗೆಳೆಯ ದರ್ಶನ ದುಬೈಲಿರ್ತೀನಿ. ಒಂದು ಫೋನ್ ಕಾಲ್ ಬರುತ್ತೆ. ದರ್ಶನ್ ನನಗೆ ಏನು ಹೇಳೋದಿಲ್ಲ, ಆಯ್ತು ಡನ್ ಇಟ್ಬಿಡ್ತೀವಿ, ನಾವು ಇಬ್ಬರು ಅಲ್ಲೇ ಇಟ್ಬಿಡ್ತೀವಿ. ನೀವು ತಾವೆಲ್ಲ ಕೇಳಿಸ್ಕೊಡಿ, ನೀವು ಯಾವಾಗ ಅಂತೇಳಿ ಬಂದ್ಬಿಡ್ತೀವಿ ಅಂದರು. ನನಗೆ ಯಾರ ಹತ್ರ ಮಾತಾಡ್ತಾ ಇಲ್ಲ ಅನ್ನೋದು ಒಂದು ಸ್ವಲ್ಪ ಯೋಚನೆ ಇತ್ತು. ಅದು ನನಗೂ ಇರೋ ಕೇಳಿದೆ, ಯಾಕೆ ಬಂದ್ಬಿಡ್ತೀವಿ, ನಾವು ಇಬ್ಬರು ಬಂದ್ಬಿಡ್ತೀವಿ, ಡೋಂಟ್ ವರಿ ಅಂತ. ಫೋನ್ ಕಟ್ ಮಾಡಾದ್ಮೇಲೆ ಯಾರ ಹತ್ರ ಮಾತಾಡ್ದಪ್ಪ, ಏನು ಒಂದು ಮಾತು ಕೇಳಬೇಕಾನೆ, ನಾನು ಬರ್ತೀನಿ ಅಲ್ವಾ, ಏನು ಕತೆ ನಿಂದು. ರಾಗಣ ಫೋನ್ ಮಾಡಿದ್ರು. ಅರಸು ಪಿಕ್ಚರ್ಲಿ ನಾವಿಬ್ರು ಅಪ್ಪು ಅವ್ರ ಜೊತೆ ಗೆಸ್ಟ್ ಅಪಿಯರೆನ್ಸ್ ಅಂತೆ, ನಿನಗೂ ನಾನು ಎಸ್ ಅಂತ ಹೇಳ್ಬಿಟ್ಟಿದ್ದೀನಿ, ಅಷ್ಟೇ ತಾನೇ ಬಿಡು ಅಂತ. ಕಟ್ ಮಾಡಿದ್ರೆ ಅರಸು ಪಿಕ್ಚರಲ್ಲಿ ನಮ್ಮ ನೆಚ್ಚಿನ ಅಪ್ಪು ಅಣ್ಣನ ಜೊತೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದು ನನಗೆ ಐ ಥಿಂಕ್ ತುಂಬ ಒಂದು ಮರೆಯಲಾಗದೆ ಒಂದು ಸಂಗತಿ. ರಾಗಣ ಅವತ್ತು ನಿಮಗೆ ಅವತ್ತಿನ ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ, ಹೇಳಿದ್ದೀನಿ, ಬಟ್ ಇವತ್ತು ಮತ್ತೆ ವೇದಿಕೆ ಮೇಲೆ ನಿಮಗೆ ಅದನ್ನ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅದು. ಅದಾದ 40 ವರ್ಷಗಳ ನಂತರ ಮತ್ತೆ ಒಂದು ಫೋನ್ ಕಾಲ್ ಬರುತ್ತೆ. ನಮ್ಮ ಪ್ರೀತಿಯ ಜಯಣ್ಣ ಫೋನ್ ಮಾಡ್ತಾರೆ. ಅವದೇ ಒಂದು ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್ ಮಾಡಬೇಕು. ಹೌದಾ, ನಾನೆಲ್ಲೋ ಕೊನೆಗೂ ಜಯಣ್ಣ ನನ್ನಲ್ಲಿ ಕಂಡುಬಿಟ್ರಲ್ಲಪ್ಪ. ಹೌದಾ, ಯಾರು ಡೈರೆಕ್ಟರು? ರೋಹಿತ್ ಪರ್ಕಿ. ಫ್ಯಾಂಟಾಸ್ಟಿಕ್. ಸರಿ, ಆಮೇಲೆ ಹೇಳಿದ್ರು ಈ ಥರ ಲೆಕ್ಕದಲ್ಲಿ ಒಂದು ನೀವು ಮಾಡಲೇಬೇಕಾದಂಥ ಪಾತ್ರ ಇದೆ. ಸೊ ಮೊದಲನೇದಾಗಿ ನನಗೆ ತಲೆಗೆ ಬಂದಿದ್ದೆ ಅರಸು ಶೂಟಿಂಗ್. ಅರಸು ಶೂಟಿಂಗ್ ಮಾಡಬೇಕಾದ್ರೆ ನಾವು ಎಷ್ಟು ಒಂದು ಖುಷಿಯಾದ ವಾತಾವರಣ ಇತ್ತು. ಇಟ್ಸ್ ಲಿಟ್ರಲಿ ಲೈಕ್ ಅ ಪಾರ್ಟಿ ನಾವು ಮಾಡಿದ್ದು ಅಪ್ಪನ ಜೊತೆ ಶೂಟಿಂಗ್ ಮಾಡಿದ್ರೆ. ಅದೇ ರೀತಿ ಅಟ್ಮಾಸ್ಫಿಯರ್ ನಮ್ಮ ಹೆಕ್ಕಾಲಲ್ಲೂ ಇತ್ತು. ಯುವನ ಫಸ್ಟ್ ಟೈಮ್ ನಾನು ನೋಡಿದಾಗ ಐ ವಾಸ್ ಸೋ ಹ್ಯಾಪಿ. ಬಿಕಾಸ್ ಯೂಶುವಲ್ ಆಗಿ ಇಂಥ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಂಥ ಅವ್ರ ಹುಡುಗ, ಆಬ್ವಿಯಸ್ಲಿ ಸಕ್ಸಸ್ ಅನ್ನೋದು ಇವಾಗ ಬಂದಿದೆ, ಮುಂಚೆ ಇತ್ತು. ಹಿ ಕುಡ್ ಹ್ಯಾವ್ ಬೀನ್ ದ ವೇ ಹಿ ವಾಂಟೆಡ್. ಬಟ್ ಏನಂದ್ರೆ ಆ ಹುಡುಗನ ಕೂತ್ಕೊಂಡು ನೋಡ್ತಾ ಇದ್ದೀನಲ್ಲ, ಹಿ ಸೋ ಡೌನ್ ಟು ಅರ್ತ್, ಆಲ್ವೇಸ್ ರಿಮೇನ್ ದ ಸೇಮ್. ಬಿಕಾಸ್ ದಿಸ್ ಇಸ್ ವಾಟ್ ನಮ್ಮ ಎಂಟೈರ್ ನಮ್ಮ ದೊಡ್ಡ ಮನೆ ಫ್ಯಾಮಿಲಿನಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಇವತ್ತು. ಐ ಥಿಂಕ್ ಅದು ನಿಮ್ಮಲ್ಲೂ ಬಂದಿದೆ. ಕೀಪ್ ಇಟ್ ಅಪ್. ಎರಡನೇದಾಗಿ ಐ ಲೈಕ್ ಟು ಥ್ಯಾಂಕ್ ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಮೀ ಫಾರ್ ದಿಸ್ ರೋಲ್. ಆ್ಯಂಡ್ ಜಯಣ್ಣ, ಗೋವಣ್ಣ, ಥ್ಯಾಂಕ್ ಯು. ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಯೋಗಿ, ಥ್ಯಾಂಕ್ ಯು. ಆ್ಯಂಡ್ ಕ್ಯಾಪ್ಟನ್ ಆಫ್ ದ ಶಿಪ್ ರೋಹಿತ್ ಸರ್, ಫೋನ್ ಹಿಡಿ ಸರ್. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಬಿಕಾಸ್ ಯು ಹ್ಯಾವ್ ಗಿವನ್ ಮೀ ಎ ಡಿಫರೆಂಟ್ ಕ್ಯಾರೆಕ್ಟರ್. ಅಂದರೆ ಇಲ್ಲಿವರೆಗೂ ನಾನು ನಟನೆ ಮಾಡದೇ ಇರುವಂಥ ಒಂದು ಕ್ಯಾರೆಕ್ಟರ್ನ ನಾನು ಕೊಟ್ಟಿದ್ದೇನೆ. ಇವತ್ತು ಜನ ಅದನ್ನು ಆ್ಯಕ್ಚುಲಿ ಒಂದು ಸೀಕ್ರೆಟ್ನ ಹೇಳ್ತೀನಿ. ಇಲ್ಲಿವರೆಗೂ ಐ ಥಿಂಕ್ ಅವರೊಬ್ಬರಿಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಈಗ ತಾನೇ ಸತೀಶ್ ಹೇಳ್ತಾ ಇದ್ದೆ, ಇಂಟ್ರೊಡಕ್ಷನ್ ನನಗೆ ಹೇಳಿದಾಗ ಚೆನ್ನಾಗಿತ್ತು ಕತೆ ಕೇಳುವಾಗ. ಶೂಟಿಂಗ್ಗೆ ಅಂತ ಹೋದೆ. ಪ್ರಾಬ್ಲಮ್ ಏನಂದ್ರೆ ಇಟ್ ಇಸ್ ಒನ್ ಶಾಟ್. ನನ್ನ ಇಂಟ್ರೊಡಕ್ಷನ್ ಇವತ್ತು ನೋಡೋ ಪ್ರತಿಯೊಬ್ಬರು ಇಷ್ಟಪಟ್ಟಿರೋದು ಇಟ್ ಇಸ್ ಶಾರ್ಟ್ ಇನ್ ಒನ್ ಶಾಟ್. ಆ ಶಾರ್ಟಲ್ಲಿ ಏನಂದ್ರೆ ಕಲರ್ ಹಾಕ್ಬಿಡ್ತಾರೆ ನನ್ನ. ಸೊ ಇವರು ಹೇಳಿದ್ರು, ಸರ್ ಡ್ಯಾನ್ಸ್ ಮಾಡ್ಕೊಂಡು, ಡ್ಯಾನ್ಸ್ ಅಂದ ತಕ್ಷಣ ನನಗೆ ಕಾಬ್ ಸ್ಟಾರ್ಟ್ ಆಗೋದು. ಬಿಕಾಸ್ ಫಸ್ಟ್ ಆಫ್ ಆಲ್ ಐ ನಾಟ್ ಅ ಡ್ಯಾನ್ಸರ್. ಭಾಳ ಕಷ್ಟ ನನಗೆ ಡ್ಯಾನ್ಸ್ ಮಾಡೋದು. ಸೊ ಶಾರ್ಟಲ್ಲಿ ಏನಾಯಿತು ಅಂದರೆ, ಜೀಪಿಂದ ಇಳಿತೀನಿ, ಬಂದು ನಿಂತ್ಕೊಳ್ತೀನಿ. ನಿಂತ್ಕೊಂಡಿದ ತಕ್ಷಣ ಫ್ರೀಸ್ ಆಗ್ಬಿಟ್ಟೆ ನಾನು. ಏನು ಮಾಡೋದು ನೆಕ್ಸ್ಟ್ ಗೊತ್ತಾಗಿಲ್ಲ. ಕಟ್ ಅಂತ ಹೇಳೋಷ್ಟರಲ್ಲಿ ವೇಣು ಮತ್ತೆ ನಮ್ಮ ಹಿರಿಯ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ ಎಲ್ಲ ಟಪ್ಪಂತ ಕಲರ್ ಹಾಕ್ಬಿಟ್ರು. ಕಲರ್ ಆದ ತಕ್ಷಣ ಮುಖ ಹಿಂಗೆ ತಿರ್ಸ್ಕೊಂಡ್ಬಿಟ್ಟೆ. ತಲೆ ಕೆಟ್ಟೋಯ್ತು, ಏನಪ್ಪ ಡ್ಯಾನ್ಸ್ ಮಾಡೋದು ಇವಾಗ, ನಡ್ಕ ಸ್ಟಾರ್ಟ್ ಆಗೋಯ್ತು. ನಾನು ಜಸ್ಟ್ ಸ್ಟಾರ್ಟೆಡ್ ವಿತ್ ಮೈ ಹೆಡ್ ಹಿಂಗೆ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಹೆಂಗೆ ಸ್ಟಾರ್ಟ್ ಮಾಡೋದು, ಏನು ಡ್ಯಾನ್ಸ್ ಮಾಡೋದು. ಆ್ಯಂಡ್ ಇಟ್ ಜಸ್ಟ್ ಹ್ಯಾಪೆಂಡ್. ಇಟ್ ವಾಸ್ ಮ್ಯಾಜಿಕಲ್ ದಟ್ ಮೂಮೆಂಟ್. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ಸಚ್ ಅ ಫ್ಯಾಂಟಾಸ್ಟಿಕ್ ಇಂಟ್ರೊಡಕ್ಷನ್ ಸಿನಿಮಾ. ಇವತ್ತು ಅದು ಆ ಕ್ಯಾರೆಕ್ಟರ್ ACP ದುರ್ಗಾ ಪ್ರಸಾದ್ has become so popular and so viral. ನಮ್ಮ ಇಡೀ ಕರ್ನಾಟಕದ ಕಲಾಭಿಮಾನಿಗಳಿಗೆ, ನಮ್ಮ ಅನ್ನದಾತರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಜೊತೆ
ಪರ್ಫಾರ್ಮ್ ಮಾಡುವಂಥ ಎಲ್ಲ ಸಹನಟಿಗೆ ಅವ್ರಿಗೆ ನಾಯಕರಿಗೆ ಸಂಪ್ರದಾಯ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಆಮೇಲೆ ವೇದಿಕೆ ಮೇಲೆ ನಾನು ಶ್ರುತಿ ಮೇಡಮ್ ಬಗ್ಗೆ ಹೇಳಬೇಕು. ಮೊದಲನೇದಾಗಿ ಕಲ್ಯಾಣೋತ್ಸವ ಚಿತ್ರಕ್ಕೆ ನಮ್ಮ ತಂದೆಯವರ ನಿರ್ದೇಶನದಲ್ಲಿ ಅವ್ರು ಬಂದರು. ಈಗಲೂ ನಾಟಕ ಇದೆ. ಅಂಬರೀಷ್ ಅವರನ್ನ ಪಟ್ಟ ಅಭಿಮಾನಿ ನಾನು. ಸೊ ಅಲ್ಲಿ ಅವ್ರನ್ನ ನೋಡಕ್ ಹೋಗಿದ್ದೆ. ಮೊದಲನೇ ಸರಿ ಅವ್ರನ್ನ ನೋಡಿದಾಗ ಬ್ಲೂ ಸ್ಯಾರಿ ಉಟ್ಕೊಂಡಿದ್ದೆ. ಆ್ಯಂಡ್ ಶಿ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಇವತ್ತಿಗೂ ಅಷ್ಟೇ ಮುದ್ದಾಗಿ ಬ್ಯೂಟಿಫುಲ್ ಆಗಿದ್ದಾರೆ. ಥ್ಯಾಂಕ್ ಯು ಮಾ. ಅಫ್ಕೋರ್ಸ್ ನಮ್ಮದು ಈ ಸಿನಿಮಾದಲ್ಲಿ ನನಗೆ ನಿಮಗೆ ಕಾಂಬಿನೇಷನ್ ಇರಲಿಲ್ಲ, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಮಾಸ್ತಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಚಿತ್ರದಲ್ಲಿ ನನಗೆ ಪಾತ್ರವನ್ನು ಕೊಟ್ಟಂಥ KRG, PRT ಹಾಗೂ ಜಯಣ್ಣ ಗೌರವ ಕಂದಾಸ್ಗೆ ನನ್ನ ಧನ್ಯವಾದಗಳು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೂಪರ್ಮ್ಯಾನ್ ಹ್ಯಾಪಿನಾ? ಬಿ ಹ್ಯಾಪಿ. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.